ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ದಾಳಿಯ ಬೆನ್ನಲ್ಲೇ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕಳೆದ ರಾತ್ರಿ ಇಸ್ರೇಲ್ ಮೇಲೆ ಡ್ರೋನ್ ದಾಳಿ ಮಾಡಿದ್ದಾರೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಪ್ರಮುಖ ಪ್ರದೇಶಗಳ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿದ್ದೀವಿ ಅಂತ ಹೌತಿ ಹೇಳಿಕೊಂಡಿದೆ. ಆದರೆ ಈ ಡ್ರೋನ್ಗಳನ್ನು ಗಾಳಿಯಲ್ಲೇ ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಹತ್ಯೆಯಿಂದಾಗಿ ಮಧ್ಯಪ್ರಾಚ್ಯ ಕೊತ ಅಂತ ಕುದಿತಾ ಇದೆ. ಈ ಮಧ್ಯೆ ಗಾಜಾಪಟ್ಟಿಯಲ್ಲಿ ಹಮಾಸ್ ಪರ ಪ್ರಕಟಿತ ಪ್ರಧಾನಿಯಾಗಿ ವ್ಯವಹರಿಸಿದ್ದ ತಾವಿ ಮುಸ್ತಾರ್ರನ್ನ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಭದ್ರತಾ ಪಡೆ ಪ್ರಕಟಣೆ ಮಾಡಿದೆ. ಇದರಿಂದಾಗಿ ಹಮಾಸ್ಗೆ ಮತ್ತೊಂದು ಭಾರಿ ಹಿನ್ನಡೆ. ಇದು ಕಳೆದ ವಾರ ಲೆಬನಾನ್ನ ಬೈರೂಟ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗಳಲ್ಲಿ ನಸ್ರಲ್ಲಾ ಮಾತ್ರವಲ್ಲದೆ ಅವರ ಪುತ್ರಿ ಮತ್ತು ಅಳಿಯ ಕೂಡ ಬಲಿಯಾದ ವಿಚಾರ ಈಗ ಗೊತ್ತಾಗ್ತಿದೆ. ಈ ಸಂಬಂಧಿತ ಲೆಬನಾನ್ ಹೇಳಿಕೆ ಕೂಡ ಪ್ರಕಟವಾಗಿದೆ. ಕದನ ವಿರಾಮಕ್ಕೆ ನಸ್ರಲ್ಲಾ ಒಪ್ಪಿಗೆ ಸೂಚಿಸಿದ ಕೆಲ ಹೊತ್ತಿಗೆಲ್ಲ ಅವರನ್ನ ಇಸ್ರೇಲ್ ಪಡೆಗಳು ಕೊಂದಿವೆ ಅಂತ ಆಪಾದಿಸಿದೆ. ಇನ್ನು ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಮಧ್ಯೆ ಅಮೆರಿಕದ ಗುಪ್ತಚರ ಪಡೆ ಸಿಐಎ ಹೊರಡಿಸಿದ ಪ್ರಕಟಣೆಯೊಂದು ಎಲ್ಲರ ಗಮನ ಸೆಳೆದಿರೋದು. ಏನದು? ಚೀನಾ, ಉತ್ತರ ಕೊರಿಯಾ, ಇರಾನ್ನಲ್ಲಿ ತಮಗೆ ಗೂಢಚಾರರು ಬೇಕಾಗಿದ್ದಾರೆ ಅಂತ ಬಹಿರಂಗವಾಗಿ ಸಿಐಎ ಪ್ರಕಟಣೆಯನ್ನು ಹೊರಡಿಸಿಬಿಟ್ಟಿದೆ. ಮಾಂಡರಿನ್ ಮತ್ತು ಫಾರ್ಸಿ, ಕೊರಿಯಾ ಭಾಷೆಗಳಲ್ಲಿ ಟ್ವಿಟರ್ ಮತ್ತು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮತ್ತು ಲಿಂಕ್ಡ್ಇನ್, ಡಾರ್ಕ್ ವೆಬ್ ಸೇರಿ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಸಿಐಎ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಷ್ಟೇ ಅಲ್ಲ, ತಮ್ಮನ್ನು ರಹಸ್ಯವಾಗಿ ಹೇಗೆ ಸಂಪರ್ಕಿಸಬೇಕು ಅನ್ನೋ ವಿವರಗಳನ್ನು ಕೂಡ ಸಿಐಎ ನೀಡಿದೆ. ಹಿಂದೆ ರಷ್ಯಾದಲ್ಲಿಯೂ ಕೂಡ ಅಮೆರಿಕ ತನ್ನ ಗೂಢಚಾರರನ್ನ ಹೀಗೇನೆ ನೇಮಕ ಮಾಡಿಕೊಂಡಿತ್ತು ಅಂತಿದ್ದಾರೆ. ಬೆಂಗಳೂರಿನ ಜಿಗಣಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನಿಯರನ್ನ ಮೊನ್ನೆಯಷ್ಟೇ ಪೊಲೀಸರು ಬಂಧಿಸಿದ್ರು. ಈಗ ಮತ್ತೆ ಮೂವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವರೆಲ್ಲರೂ ಕೂಡ ಪೀಣ್ಯದಲ್ಲಿ ನೆಲೆಸಿದ್ರು. ಜಿಗಣಿ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಧರ್ಮದ ಪ್ರಚಾರಕರಾಗಿ ನೇಪಾಳದ ಮೆಹದಿ ಫೌಂಡೇಶನ್ ಮೂಲಕ ಪಾಕಿಸ್ತಾನದ 15ಕ್ಕೂ ಹೆಚ್ಚು ಮಂದಿ ಬಂದಿದ್ದಾರೆ. ಸದ್ಯ ರಶೀದ್ ಅಲಿ ಕುಟುಂಬದವರು ಸೇರಿ 9 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಉಳಿದವರು ಅಸ್ಸಾಂ, ಒರಿಸ್ಸಾ, ತೆಲಂಗಾಣದಲ್ಲಿ ವಾಸಿಸುತ್ತಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ. ಉಖ್ರುಲ್ ಪಟ್ಟಣದಲ್ಲಿ 2 ಗುಂಪುಗಳ ನಡುವಿನ ಘರ್ಷಣೆ ಉಂಟಾಗಿದೆ. ಒಂದು ಗುಂಪು ಪೊಲೀಸ್ ಠಾಣೆಗೆ ನುಗ್ಗಿ ಶಸ್ತ್ರಾಸ್ತ್ರಗಳನ್ನು ದೋಚಿದೆ. ನಿನ್ನೆ ನಡೆದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಪಟ್ಟಣದ ವಿವಾದಿತ ಜಮೀನನ್ನು ಸ್ವಚ್ಛಗೊಳಿಸುವ ವಿಚಾರವಾಗಿ 2 ಗುಂಪುಗಳ ನಡುವೆ ಗಲಾಟೆ ಶುರುವಾಯಿತು. ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟಿದ್ದಾರೆ, 20 ಮಂದಿ ಗಾಯಗೊಂಡಿದ್ದಾರೆ. ಈ ಘರ್ಷಣೆ ನಡೆಯುತ್ತಿರುವ ಸಂದರ್ಭದಲ್ಲೇ ಮತ್ತೊಂದು ಗುಂಪು ವಿನೋ ಬಜಾರ್ನಲ್ಲಿರುವ ಪೊಲೀಸ್ ಠಾಣೆಗೆ ನುಗ್ಗಿ ಶಸ್ತ್ರಾಸ್ತ್ರವನ್ನು ದೋಚಿದೆ. ಲೂಟಿಯಾದ ಶಸ್ತ್ರಾಸ್ತ್ರಗಳಲ್ಲಿ AK-47 ಇದೆ, INSS ರೈಫಲ್ಗಳು ಕೂಡ ಸೇರಿವೆ. ಈ ಬೆನ್ನಲ್ಲೇ ಉಖ್ರುಲ್ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಮೊಬೈಲ್ ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತಗೊಳಿಸಿದ್ದಾರೆ. ಅಲ್ಲಿ ಸತತ 14 ವರ್ಷಗಳ ವನವಾಸ ಮುಗಿತಾ? ಓಕೆ. ಹುಟ್ಟೂರು ಬಳ್ಳಾರಿ ಜಿಲ್ಲೆಗೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ರೀ ಎಂಟ್ರಿ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿಗೆ ಬೆಂಬಲಿಗರಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಅಭಿಮಾನಿಗಳ ಪ್ರೀತಿ ಕಂಡು ಜನಾರ್ದನ್ ರೆಡ್ಡಿ ಅವರು ಭಾವುಕರಾಗ್ಬಿಟ್ಟಿದ್ದಾರೆ. ಆದರೆ ಮಾಜಿ ಮಂತ್ರಿ ರಾಮುಲು ಅವರು ಗೈರಾಜರಾಗಿದ್ದರಂತೆ. ಬಟ್ ಅದಕ್ಕೆ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ, ನಾನು ಹಿಂತಿರುಗಿ ವಾಪಸ್ ಬಂದಿದ್ದೀನಿ, ಸಂತಸ ಆಗಿದೆ ನನಗೆ. ಬಟ್ ರಾಮುಲು ಅವರಿಗೆ ಒಂಚೂರು ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೆ ಬಂದಿಲ್ಲ ಅಂತ ಅವರು ಅದನ್ನು ಸಮಜಾಯಿಸಿ ಮಾಡಿದ್ದಾರೆ. ನಾಳೆಯಿಂದ ಸಂಡೂರು ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಆರಂಭ ಮಾಡ್ತಾ ಇದ್ದಾರಂತೆ. ಸಂಡೂರು ಕ್ಷೇತ್ರದ ಗೆಲುವಿನ ಮೂಲಕವೇ ಬಳ್ಳಾರಿ ಜಿಲ್ಲೆಯಲ್ಲಿ ಕಮಲ ಅರಳಿಸ್ತೀನಿ ಅಂತ ಶಪಥ ಬೇರೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಗಂಗಾವತಿಯಲ್ಲಿ ಚನ್ನಬಸವಸ್ವಾಮಿಯ ಬೆಳ್ಳಿ ರಥ ಎಳೆಯುವ ಮೂಲಕ ಜನಾರ್ದನ್ ರೆಡ್ಡಿ ದಂಪತಿ ಹರಕೆ ತೀರಿಸಿದ್ರು. ಅಂಜನಾದ್ರಿ ಹನುಮ, ಗಂಗಾವತಿ ಗಣೇಶನಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಉಪಚುನಾವಣೆಯಲ್ಲಿ ನಾನು ಉಸ್ತುವಾರಿ ವಹಿಸಿಕೊಳ್ಳೋದು ಮುಖ್ಯ ಅಲ್ಲ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗ ವಿಶ್ವಾಸ ನನಗಿದೆ. ರಾಮುಲು ಅವರಿಗೆ ಕೆಲವೊಂದು ಆರೋಗ್ಯದ ವಿಚಾರದಲ್ಲಿ ತುಂಬಾ ಗಂಭೀರವಾಗಿರುವಂತ ಒಂದು ಆರೋಗ್ಯ ವಿಚಾರ ಅವ್ರಿಗೆ ಆಗಿದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಸೆರೆಮನೆ ವಾಸ ಅಡ್ಜಸ್ಟ್ ಆಗ್ತಿಲ್ಲ. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಚೆಕಪ್ ಮಾಡಿದ ವಿಮ್ಸ್ ವೈದ್ಯರು ದರ್ಶನ್ ಬೆನ್ನು ನೋವಿಗೆ ಸರ್ಜರಿ ಒಂದೇ ಪರಿಹಾರ ಅಂತ ಜೈಲು ಅಧಿಕಾರಿಗಳಿಗೆ ವರದಿಯನ್ನ ಕೊಟ್ಟಿದ್ದಾರೆ. ವೈದ್ಯರ ಮಾಹಿತಿ ಪ್ರಕಾರ ದರ್ಶನ್ ಬೆನ್ನು ಮೂಳೆಯಲ್ಲಿ ಊತ ಉಂಟಾಗಿರುವ ಸಾಧ್ಯತೆ ಇದೆ. ಆದರೆ ಸ್ಕ್ಯಾನಿಂಗ್ ಮಾಡಿಸಲು ದರ್ಶನ್ ಒಪ್ತಿಲ್ವಂತೆ. ಬದಲಾಗಿ ಪೇನ್ ಕಿಲ್ಲರ್ ಕೊಡಿ ಸಾಕು ಅಂತ ಕೇಳಿದ್ದಾರಂತೆ. ಇದರ ಮಧ್ಯೆ ದರ್ಶನ್ರನ್ನ ಇವತ್ತು ಪತ್ನಿ ಮತ್ತು ಪುತ್ರ ಭೇಟಿಯಾಗಿದ್ದಾರೆ. ಅಪ್ಪನನ್ನ ಕಂಡ ಕೂಡಲೇ ಮಗ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರಂತೆ. ಇನ್ನು ತೆಲಂಗಾಣ ಸಚಿವೆ ಕೊಂಡಾ ಸುರೇಖಾ ಹೇಳಿಕೆ ಟಾಲಿವುಡ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ಕೊಂಡಾ ಸುರೇಖಾ ವಿವಾದಾತ್ಮಕ ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಟ ಚಿರಂಜೀವಿ, ವೆಂಕಟೇಶ್, ಅಲ್ಲು ಅರ್ಜುನ್, ಅಮಲಾ ನಾಗಾರ್ಜುನ್, ರಕುಲ್ ಪ್ರೀತ್ ಸಿಂಗ್, ರಾಮ್ ಗೋಪಾಲ್ ವರ್ಮಾ ಸೇರಿ ಚಿತ್ರರಂಗದ ಪ್ರಮುಖರೆಲ್ಲ ಏಕಕಂಠದಲ್ಲಿ ಸಚಿವೆ ಹೇಳಿಕೆಯನ್ನು ತೀವ್ರವಾಗಿಯೇ ಖಂಡಿಸಿದ್ದಾರೆ. ಹೇಳಿಕೆ ಹಿಂಪಡೆದು ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದಾರೆ. ನಟಿ ಅಮಲಾ ಅಕ್ಕಿನೇನಿ ಅವರಂತೂ ರಾಹುಲ್ ಗಾಂಧಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. BRS ನಾಯಕ KTR ಸಹ ಬೇಷರತ್ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಮಾನಹಾನಿ ಕೇಸ್ ದಾಖಲಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ತಮ್ಮ ಹೇಳಿಕೆಯನ್ನು ಹಿಂಪಡೆದು ಯಾರ ಮನಸ್ಸಿಗಾದರೂ ನೋವಾಗಿದ್ರೆ ಕ್ಷಮೆ ಇರಲಿ. ಇಷ್ಟೆಲ್ಲ ಆದಮೇಲೆ ಯಾರ ಮನಸ್ಸಿಗೆ ನೋವಾಗಿದೆ, ಅನ್ಯಥಾ ಭಾವಿಸ್ಬಿಡಿ ಅಂತ ಸಚಿವೆ ಕೊಂಡಾ ಸುರೇಖಾ ಕೋರಿದ್ದಾರೆ. ಆದರೆ ಇದರಿಂದ ತೃಪ್ತಗೊಳ್ಳದ ನಟ ನಾಗಾರ್ಜುನ ಕೊಂಡಾ ಸುರೇಖಾ ವಿರುದ್ಧ ಮಾನಹಾನಿ ಕೇಸನ್ನು ದಾಖಲು ಮಾಡೇ ಬಿಟ್ಟಿದ್ದಾರೆ.
ತಮಿಳು ಬೇಡ ಹಿಂದಿಯಲ್ಲಿ ಮಾತನಾಡಿ ಅಂದಿದ್ದಕ್ಕೆ ನಟಿ ಮೀನಾ ಸಿಟ್ಟಾದ ಘಟನೆ ದುಬೈನಲ್ಲಿ ನಡೆದ ಐಫಾ ಸಮಾರಂಭದಲ್ಲಿ ನಡೆದಿದೆ. ಇತ್ತೀಚೆಗೆ ನಡೆದ ಐಫಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮೀನಾ ಅವರನ್ನ ಆಹ್ವಾನ ಮಾಡಲಾಗಿತ್ತು. ಮಾಧ್ಯಮಗಳ ಮುಂದೆ ನಟಿ ಮೀನಾ ಮಾತನಾಡ್ತಾ ಇದ್ರು ತಮಿಳಿನಲ್ಲಿ. ಈ ಸಂದರ್ಭದಲ್ಲಿ ಕೆಲವರು ಹಿಂದಿಯಲ್ಲಿ ಮಾತನಾಡಿ ಅಂತ ಹೇಳಿದ್ರು. ಇದಕ್ಕೆ ಮೀನಾ ಗರಂ ಆಗಿ ಹಿಂದಿಯಲ್ಲಿ ಮಾತನಾಡಬೇಕು ಅಂದ್ರೆ ನನ್ನನ್ನು ಯಾಕೆ ಇಲ್ಲಿ ಕರೆದ್ರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗಿದ್ದು ನೆಟ್ಟಿಗರು ಮೀನಾ ಮಾತಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.